ಹಲೋ ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ಜಿಮ್ ಬ್ಲಾಗ್ಗೆ. ಇದು ಪಾರ್ಟ್ 2 ಆಫ್ ಟ್ರೈಸೆಪ್ಸ್ ಡೇ. ಫೋರ್ತ್ ಪಾರ್ಟ್ ಅಲ್ಲಿ ನೀವು ನೋಡ್ಬೋದಾಗಿತ್ತು, ನಾವು 2 ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡಿದ್ವಿ. ಈ ಪಾರ್ಟ್ 2 ಅಲ್ಲಿ ಮಿಕ್ಕಿದ 3 ಎಕ್ಸರ್ಸೈಸ್ ನ ಮಾಡಿ ಟ್ರೈಸೆಪ್ಸ್ ಡೇ ನ ಕಂಪ್ಲೀಟ್ ಮಾಡೋಣ. ಅಗೇನ್ ಇದು ಒನ್ ಶಾಟ್ ನೋ ಕಟ್ ಜಿಮ್ ಬ್ಲಾಗ್. ಸೊ ನಾನು ಏನೇನ್ ಮಾಡ್ತೀನಿ, ಲೈಕ್ ಎಲ್ಲೆಲ್ಲಿ ಓಡಾಡ್ತೀನಿ, ನೀವು ಎಲ್ಲ ಫಾಲೋ ಮಾಡ್ತೀರಾ. ಸೊ ಸ್ಟಾರ್ಟ್ ಮಾಡೋಣ. ಆಗಿದ್ರೆ ಸೊ ಸೇಮ್ ಇದು ಆಕ್ಚುಲಿ ಬಾಬೆಲ್ ಪುಲ್ ಡೌನ್, ಅದು ಸ್ಲೀಪಿಂಗ್ ಇತ್ತು. ಅದು ಆಕ್ಚುಲಿ ಮೇನ್ ಇದಕ್ಕೆ ಬೀಳುತ್ತೆ, ಇದು ಡೈರೆಕ್ಟ್ ಕಟ್ ಬೀಳುತ್ತೆ. ಕಟ್ ಅಂದ್ರೆ ಸ್ವಲ್ಪ ಮೀಡಿಯಂ ಪಾರ್ಟ್ ಆಫ್ ಟ್ರೈಸೆಪ್ಸ್ ಬೀಳುತ್ತೆ. ನಾರ್ಮಲ್ ಆಗಿ ನೀವು ನೋಡ್ತಿರ್ಬೋದು ಜಿಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ವಿಡಿಯೋ ಅಲ್ಲಿ, ಅವ್ರು ಆಕ್ಚುಲಿ ಹಿಂಗ್ ಇಟ್ಕೊಂತಾರೆ ಗ್ರಿಪ್ನ, ಲೈಕ್ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾರೆ ಗ್ರಿಪ್. ಆದ್ರೆ ಉಲ್ಟಾ ಇಟ್ಕೊಂಡ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಮೀಡಿಯಲ್ ಟ್ರೈಸೆಪ್ಸ್ಗೆ ಹೆವಿ ಬೀಳುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು, ಇಲ್ಲ ಇದನ್ನು ಟ್ರೈ ಮಾಡ್ಬೋದು, ಯಾವ್ದು ಬೇಕಾದ್ರೆ ಟ್ರೈ ಮಾಡ್ಬೋದು. ಆದ್ರೆ ಇದು ಮೋಸ್ಟ್ಲಿ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ನನಗೆ. ಸೊ ಥರ್ಡ್ ಎಕ್ಸರ್ಸೈಸ್, ಇಲ್ಲ ಈ ಪಾರ್ಟ್ ಅಲ್ಲಿ ಫಸ್ಟ್ ಎಕ್ಸರ್ಸೈಸ್ ಇದನ್ನ ಮಾಡಿ ಮುಗಿಸೋಣ. ಇದಕ್ಕೆ ನಾವು ಹೋದ ವರ್ಕೌಟ್ ಅಲ್ಲಿ ಸೇಮ್ ಲಾಸ್ಟ್ ಸೆಟ್ ಎಷ್ಟು ವೇಟ್ ಇಟ್ಟಿದ್ವಿ, ಈ ವರ್ಕೌಟ್ ಅಲ್ಲಿ ಫಸ್ಟ್ ಸೆಟ್ ಅಲ್ಲಿ ಅಷ್ಟು ವೇಟ್ ಯೂಸ್ ಮಾಡೋಣ. ಇದು ಆಕ್ಚುಲಿ ಇದು ಈಸಿ ಇದೆ ಕಂಪೇರ್ಡ್ ಟು rope pull down. So 25 kgs first set. ನೀವು ನೋಡ್ತಿರ್ಬೋದು ನನ್ನ ಪೊಸಿಷನ್ ಹೆಂಗಿದೆ ಅಂತ ಅಂದ್ರೆ, ಕಾಲ್ನ ಸ್ವಲ್ಪ ಬೆಂಡ್ ಇಟ್ಕೊಂಡು, ಚೆಸ್ಟ್ ನ ಮುಂದೆ ಇಟ್ಕೊಂಡು, ಶೋಲ್ಡರ್ದು ಮತ್ತೆ ಈ ಬೈಸೆಪ್ಸ್ ಪಾರ್ಟ್ ಫುಲ್ 90 ಡಿಗ್ರಿ ಸ್ಟ್ರೈಟ್ ಇಟ್ಕೊಂಡು ಬರೀ ಈ ಪಾರ್ಟ್ ನ ಕೆಳಗಡೆ ಮಾಡ್ತಾ ಇದೀನಿ. ಇದು ಮೂವ್ ಆಗ್ತಿಲ್ಲ, ಬಾಡಿ ಮೂವ್ ಆಗ್ತಿಲ್ಲ, ಏನು ಮೂವ್ ಆಗ್ತಿಲ್ಲ, ಶೋಲ್ಡರ್ ಮೂವ್ ಆಗ್ತಿಲ್ಲ, ಬರೀ ಇದಷ್ಟೇ ಮೂವ್ ಆಗ್ತಿದೆ ಹಿಂಗೆ ಮೇಲೆ ಕೆಳಗಡೆ. ಸೊ ಇದು ನಮ್ಮ ಪೊಸಿಷನ್ ಎಕ್ಸರ್ಸೈಸ್ಗೆ. ಸೆಕೆಂಡ್ ಸೈಟ್ ಹೋಗೋಣ 30 kgsಗೆ. So 30 kgs second set. Seven, 8, 9, 10. ನೀವು ನೋಡ್ತಿರ್ಬೋದು ಮೋಸ್ಟ್ಲಿ 3-4 ರೆಪ್ಸ್ ಆದ್ಮೇಲೆ ನನ್ನ ಕೈ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಅಗೇನ್ ಸ್ವಲ್ಪ ನೋ ಪ್ರಾಬ್ಲಮ್, ಭಾಳ ಹಿಂಗ್ ಮಾಡಕ್ ಹೋಗ್ಬೇಡಿ, ಲೈಕ್ ಹಿಂಗ್ ಡ್ರ್ಯಾಗ್ ಮಾಡಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಆದ್ರೆ ನಾರ್ಮಲ್ ಅದು ಆಕ್ಚುಲಿ, ಯಾಕಂದ್ರೆ ವೇಟ್ ಜಾಸ್ತಿ ಮಾಡ್ದಂಗೆ ಸ್ವಲ್ಪ ಮೂವ್ ಆಗೇ ಆಗುತ್ತೆ. ಯಾರು 100% ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ. ಸೊ ಸ್ವಲ್ಪ ಮೂವ್ ಆದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆಸ್ ಲಾಂಗ್ ಆಸ್ ಟ್ರೈಸೆಸ್ ಬೀಳ್ತಿದೆ, ಫುಲ್ ನಿಮ್ದು ಏನಂತಾರೆ ಪಂಪ್ ಆಗಿ ಫುಲ್ ಗಟ್ಟಿ ಆಗ್ತಿದೆ, ಅಲ್ಲಿ ತನಕ ನೀವು ಮಾಡ್ತಿರೋ ವರ್ಕೌಟ್ ಕರೆಕ್ಟಾಗಿ ಬೀಳ್ತಿದೆ ಅಂತ ಅರ್ಥ. ಸೊ ಥರ್ಡ್ ಸೆಟ್ಗೆ ಹೋಗೋಣ. ಥರ್ಡ್ ಸೆಟ್ ಮಚ್ 10, 20, 30, 35 kg ಥರ್ಡ್ ಸೆಟ್. ಅದಕ್ಕಿಂತ ಮೊದಲು ಸ್ವಲ್ಪ ನೀರು ಕುಡ್ಕೊಂಬರೋಣ. ನಮ್ಮ ಜಿಮ್ಮಲ್ಲಿ ನೀರನ್ನು ಸ್ಟಾರ್ಟಿಂಗಲ್ಲೇ ಇಟ್ಬಿಟ್ಟವ್ರೆ, ನೀವು ನೋಡ್ಬೋದು ಅಲ್ಲಿದೆ ಸ್ಟಾರ್ಟಿಂಗ್ ಅಲ್ಲಿ. ಕುಡ್ಕೊಂಡ್ ಬಂದ್ಬಿಡೋಣ. ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡೋವಾಗ ಒಂದ್ ಆ್ಯಪ್ ಕೈ ಇಟ್ಕೊಳ್ಳಿ, ಭಾಳ ನೀರನ್ನ ಕುಡಿಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಭಾಳ ನೀರನ್ನ ಕುಡಿದ್ರೆ ನಿಮ್ದು ಹೊಟ್ಟೆ ಫುಲ್ ಆಗುತ್ತೆ. ಆಮೇಲೆ ನಿಮ್ಗೆ ಒಂಥರ ಲೈಕ್ ಹೊಟ್ಟೆ ಫುಲ್ ಆದ ಒಂಥರ ಫೆಟಿಗ್ ಫೀಲಿಂಗ್ ಬರುತ್ತೆ ನಿಮ್ಗೆ. ಸೊ ಭಾಳ ನೀರು ಕುಡಿಯಕ್ಕೆ ಹೋಗ್ಬೇಡಿ, ಆದ್ರೆ ಕಮ್ಮಿನೂ ಕುಡಿಯಕ್ಕೆ ಹೋಗ್ಬೇಡಿ. ಇಲ್ಲ ಲೈಕ್ ನಾರ್ಮಲ್ ನಾ ಎಷ್ಟು ನೋಡಿ ಇಷ್ಟೇ ತೊಗೊಂಡಿದ್ದೀನಿ, ಅಷ್ಟು ಕುಡಿಯಕ್ಕೆ ಹೋಗಿ. ಯಾಕಂದ್ರೆ ನಾರ್ಮಲ್ ಆಗಿ ಬಿಸಿಲು ಭಾಳ ಇದೆ ಆಚೆ. ಇವಾಗ ಬಿಸಿಲು ಆಚೆ ಭಾಳ ಇದ್ದಾಗ ಡಿಹೈಡ್ರೇಷನ್ ಈಸಿ ಆಗ್ಬಿಡುತ್ತೆ. ಪ್ಲಸ್ ಶೀಟ್ ಬೇರೆ ಇದೆ ಜಿಮ್ಮದು. ಸೊ ಶೀಟ್ ಇದ್ರೆ ಇನ್ನ ಬೇಗ ಡಿಹೈಡ್ರೇಷನ್ ಆಗುತ್ತೆ. ಸೊ ಸ್ವಲ್ಪ ಕುಡೀರಿ, ಜಾಸ್ತಿ ಕುಡಿಯಕ್ಕೆ ಹೋಗ್ಬೇಡಿ.
ಬೇಕಾದ್ರೆ ಮನೆಗೆ ಹೋದ್ಮೇಲೆ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡೀರಿ, ಅವಾಗೇನು ಪ್ರಾಬ್ಲಮ್ ಆಗಲ್ಲ. ಇವಾಗ ಎಕ್ಸರ್ಸೈಸ್ ಮಾಡ್ತೀರಾ, ಸೊ ಅದಕ್ಕೆ ಎಫೆಕ್ಟ್ ಆಗುತ್ತದು. ನೀವು ಏನಾದರೂ ಜಿಮ್ಗೆ ಬಿಗಿನರ್ ಆಗಿ ಲೈಕ್ ನಾನು ಏನು ಊಟ ಮಾಡ್ತೀನಿ, ಏನು ಡಯಟ್ ಫಾಲೋ ಮಾಡ್ತೀನಿ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಾದರೆ, ಇಲ್ಲ ನಾನು ಯಾವ ಪ್ರೋಟೀನ್ ಪೌಡ್ರ್ ಯೂಸ್ ಮಾಡ್ತೀನಿ, ಲೈಕ್ ಏನು ವರ್ಕೌಟ್ಗೆ ಸಪ್ಲಿಮೆಂಟ್ಸ್ ತೊಗೊತೀನಿ, ಏನಾದ್ರು ತಿಳ್ಕೊಬೇಕಂತ ಅಂದರೆ ಕಮೆಂಟ್ಸಲ್ಲಿ ಹಾಕಿ ಇನ್ಫೋ ಅಂತ, ನಾನು ನಿಮಗೆ ಅಲ್ಲಿ ಕಮೆಂಟ್ ಮಾಡ್ತೀನಿ, ಲೈಕ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಏನೇನು ಯೂಸ್ ಮಾಡ್ತೀನಿ, ಏನು ತಿಂತೀನಿ ಅಂತ ಹೇಳ್ಬಿಟ್ಟು. ಸೊ ಎನಿವೇಸ್, ಥರ್ಡ್ ಸೈಡ್ಗೆ ಹೋಗ್ಬೇಡೋಣ. 35 kgs. Nice. 11, 12. ಏನೋ ಗೊತ್ತಿಲ್ಲ, ವೆಯ್ಟ್ ಜಾಸ್ತಿ ಮಾಡಾದ್ಮೇಲೆ ಸ್ವಲ್ಪ ಈಸಿ ಅನ್ನಿಸ್ತು. ಹಾಗೆ ನಿಮ್ಮ ಗ್ರಿಪ್ ಮೇಲೆ ಇರುತ್ತಲ್ಲ, ನಂಗೆ ಸೆಕೆಂಡ್ ಸೆಟ್ಟಲ್ಲಿ ಸ್ವಲ್ಪ ಗ್ರಿಪ್ ಲೂಸ್ ಅನ್ನಿಸ್ತು ಮೋಸ್ಟ್ಲಿ, ಅದಕ್ಕೆ ನಂಗೆ ಕರೆಕ್ಟಿಗೆ ಮಾಡೋಕ್ಕಾಗಲಿಲ್ಲ. ಅದು ಥರ್ಡ್ ಸೆಟ್ಟಲ್ಲಿ ನಾನು ಪೊಸಿಷನ್ ಫಸ್ಟ್ ಕರೆಕ್ಟಿಗೆ ಇಟ್ಕೊಂಡೆ, ಆಮೇಲೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನೀವು ಯಾವುದೇ ವರ್ಕೌಟ್ ಮಾಡಿದ್ರು ಒಂದು ನೆಪ್ಕ ಇಟ್ಕೊಳ್ಳಿ, ಸ್ಟಾರ್ಟಿಂಗ್ ಪೊಸಿಷನ್ ಕರೆಕ್ಟ್ ಇಟ್ಕೊಳ್ಳಿ. ಲೈಕ್ ಬೇಗ ಮಾಡೋಕ್ಕೆ ಇಲ್ಲ, ಲೈಕ್ ಸೆಟಪ್ಪಿನ ಕರೆಕ್ಟ್ಗೆ ಆಗಿಲ್ಲ, ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರ ವರ್ಕೌಟು, ಹಂಗೆ ಮಾಡೋಕೆ ಹೋಗ್ಬೇಡಿ. ಫಸ್ಟ್ ಕರೆಕ್ಟಾಗಿ ಸೆಟಪ್ ಮಾಡಿ, ಕರೆಕ್ಟಾಗಿ ಪೊಸಿಷನ್ಗೆ ಬನ್ನಿ, ಆಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಸೊ ನಮ್ದು ಟ್ರೈಸೆಪ್ಸ್ ವರ್ಕೌಟ್ನ ಥರ್ಡ್ ಎಕ್ಸಸೈಸ್ ಆಯಿತು ಕಂಪ್ಲೀಟ್, ಇಲ್ಲ ಪಾರ್ಟ್ 2 ಫಸ್ಟ್ ಎಕ್ಸಸೈಸ್ ಆಯಿತು ಕಂಪ್ಲೀಟ್. ಸೆಕೆಂಡ್ ಎಕ್ಸಸೈಸ್ಗೆ ಹೋಗೋಣ, ಯೂಸಿಂಗ್ ಡಂಬಲ್. ಸೆಟಪ್ಗೆ ಹೋಗೋಣ. ಸೆಟಪ್ ಆ್ಯಕ್ಚುಲಿ ಏನಿಲ್ಲ, ಸೆಟಪ್ ನಾವೇ ಮಾಡ್ಕೋಬೇಕು. ಇದಕ್ಕೆ ಸಿಂಪಲ್ ಎಕ್ಸಸೈಸ್ ಇದು. ಸೊ ನೀವು ಇಲ್ಲಿಡ್ತೀನಿ, ಜಸ್ಟ್ ಫಾರ್ ರೆಫರೆನ್ಸ್ ತೋರಿಸ್ತೀನಿ ನಿಮಗೆ. ಲೈಕ್ ಲೈಕ್ ಡಂಬಲ್ನ ಇಟ್ಕೋಬೋದು. ಇದು ಮೋಸ್ಟ್ಲಿ ಕಾನ್ಸಂಟ್ರೇಟ್ ಮಾಡೋದು ನಿಮಗೆ ಲೋವರ್ ಇಲ್ಲ ಸ್ಮಾಲರ್ ಟ್ರೈಸೆಪ್ಸ್ಗೆ. ಯಾಕಂದರೆ ಫುಲ್ ಸ್ಟ್ರೆಚ್ ಮಾಡಿಬಿಟ್ಟು ಆಮೇಲೆ ಎತ್ತುತ್ತೀರ, ಹಿಂಗೆ ಮೇಲೆ ಫುಲ್ ಲೈಕ್ ಸ್ಟ್ರೆಚ್ ಆಗುತ್ತೆ ಇಲ್ಲಿದ್ದು. ಸೊ ಎಕ್ಸಸೈಸ್ ಸಿಂಪಲ್ ಆಗಿರುತ್ತೆ. ಡಂಬಲ್ನ ಹಿಂಗೆ ಇಟ್ಕೊಳ್ಳಿ, ಲೈಕ್ ಹಿಂಗೆ ಕ್ರಾಸ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡಾದ್ಮೇಲೆ ಸಿಂಪ್ಲಿ ಮೇಲೆ ಎತ್ಕೊಳ್ಳಿ, ಎಡೆ ಮಾಡಿ ಅಷ್ಟೇ. 2, 3, 4, 5, 6, 7, 8, 9, 10, 11, 12. ಸೊ ಇದು ಮಾಡೋವಾಗ ನಾನು ಸಿಂಪಲ್ ಪೊಸಿಷನ್, ಮೇಲೆ ಎತ್ತುವಾಗ ಎಷ್ಟು ಮೇಲೆ ಆಗುತ್ತೆ ಅಷ್ಟು ಮೇಲೆ ಎತ್ಕೊಂಡೋಗಿ, ಕೆಡೆ ಬರೋವಾಗ ಎಷ್ಟು ಕೆಡೆ ಆಗುತ್ತೆ ಅಷ್ಟು ಕೆಡೆ ತೊಗೊಂಡೋಗಿ. ಲೈಕ್ ಸುಮ್ಮನೆ ಹಿಂಗೆ ಮೂವ್ಮೆಂಟ್ ಮಾಡೋಕೆ ಹೋಗ್ಬೇಡಿ. ಲೈಕ್ ಫುಲ್ ಟಾಪ್ ಫುಲ್ ಬಾಟಮ್, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡಿ. ಹಾಗೇನು ಜಾಸ್ತಿನೂ ಮಾಡೋಕೆ ಹೋಗ್ಬೇಡಿ, ಕೆಡೆ ತನಕ. ನೀವು ಕೆಡೆ ತನಕ ಮಾಡ್ರೆ ಆಮೇಲೆ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು 7.5 kgs. ನೆಕ್ಸ್ಟ್ ವೇಟ್ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಜಿಮ್ಮಲ್ಲಿ 10 kgs ಇಲ್ಲ. ಸೊ ನೆಕ್ಸ್ಟ್ ವೇಟ್ 12.5 kgs ತೊಗೋಬೇಕಾಗುತ್ತೆ ನಾನು, ನೋ ಚಾಯ್ಸ್. ಬಟ್ ಸರ್ ಜಾಸ್ತಿ ವೇಟ್ ಎತ್ತಿದ್ರೆ ಏನೋ ಒಳ್ಳೇದು. ಸೊ ಸೆಕೆಂಡ್ ಸೆಟ್ಗೆ ನಾವು 12.5 kg ಯೂಸ್ ಮಾಡೋಣ. ನಂದು ಆಡಿ ಟ್ರೈಸೆಪ್ಸ್ ಹೆವಿ ಬಿದ್ದಿದೆ, ನೀವು ನೋಡ್ತಿರ್ಬೋದು. ಫುಲ್ ಟೈಟ್ ಆಗಿದೆ, ಇಲ್ಲಿ ಫುಲ್ ಲಾಕ್ ಆದಾಗಿದೆ. ಸೊ ಇದೇ ಸೈನ್ಸ್ ನಿಮ್ಮದು ಟ್ರೈಸೆಪ್ಸ್ ಕರೆಕ್ಟ್ ಬಿಳಿದಿದೆ ಅಂತ ಅರ್ಥ. ಎನಿವೇಸ್ ನಿಮಗೆ ಮಾಡೋಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಲೈಕ್ ವರ್ಕೌಟ್ ಕರೆಕ್ಟಿಗೆ ಬೀಳ್ತಿದ್ದೇವೆ ಅಂತ. ಯಾಕಂದರೆ ಟಾರ್ಗೆಟೆಡ್ ಪಾರ್ಟ್ ಬಿಟ್ಟು ಬೇರೆ ಪಾರ್ಟಿಗೆ ಬೀಳ್ತಿದೆ ಅಂತಂದರೆ ಸೊ ನಿಮ್ಮ ಫಾರ್ಮ್ ತಪ್ಪಾಗಿದೆ ಅಂತ ಅರ್ಥ. ಸೊ ಸ್ಟಾರ್ಟ್ ಮಾಡೋ ಸೆಕೆಂಡ್ ಸೆಟ್ ವಿತ್ 12.5 kgs. 2, 3, 4, 5, 6, 7, 8, 9,
10, 11, 12. Oh. ಸೊ ಸೆಕೆಂಡ್ ಸೆಟ್ ಆಗಿದೆ ಕಂಪ್ಲೀಟ್. ಥರ್ಡ್ ಸೆಟ್ಗೆ ಹೋಗೋಣ. ಥರ್ಡ್ ಸೆಟ್ಟಿಗೆ 18.5 kgs ಇದೆ. ನೆಕ್ಸ್ಟ್ 12.5 ಮೇಲೆ ಡೈರೆಕ್ಟ್ 18.5 ಇದೆ. ಸೊ 18.5 ಎತ್ತಾಕೊಂಬೋಣ. ಇದು ನಮ್ಮ 18.5 kgs. ಅಗೇನ್ ಇದು ಆ್ಯಕ್ಚುಲಿ 2-handed ಎತ್ತುತ್ತಾ ಇದ್ದೀವಿ. ಸಿಂಗಲ್ ಹ್ಯಾಂಡ್ ಆಗಿದ್ರೆ ಕಷ್ಟ ಆಗ್ತಿತ್ತು. 2-handed ಇದೆ. ಸೊ 18 kgs ಓಕೆ ವೇಟ್. ಅಗೇನ್ ತೀರಾ ಕಮ್ಮಿ ವೇಟ್ ಅಲ್ಲ ಇದೆ ಆ್ಯಕ್ಚುಲಿ. 18 kg ಇಸ್ ಅ ಲಾಟ್ ಆಫ್ ವೇಟ್. ನೀವು ಮಾಡಿದಾಗ ಗೊತ್ತಾಗುತ್ತೆ ಎಕ್ಸಸೈಸ್. ಇನ್ನೇನಂತ ಅಂದರೆ ನಿಮ್ಮದು ಆಲ್ರೆಡಿ 3 ಎಕ್ಸಸೈಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ಅದಾದಮೇಲೆ ಇದು ಮಾಡ್ತಿದ್ದೀರಾ. ಸೊ ಆಲ್ರೆಡಿ ಸ್ಟ್ರೈನ್ ಆಗಿದೆ ಕೈ ಮೇಲೆ. ಸೊ ಇಷ್ಟೊಂದು ಸ್ಟ್ರೈನ್ ಮಾಡಾದ್ಮೇಲೆ ಈ ವರ್ಕೌಟ್ ಮಾಡ್ತಿದ್ದೀನಿ ಅಂತಂದರೆ ಗ್ರೇಟ್ ಅದು, ಇಷ್ಟು ವೇಟಲ್ಲಿ. ಸೊ ಥರ್ಡ್ ಸೆಟ್ ಸ್ಟಾರ್ಟ್ ಮಾಡೋಣ. 18.5 kgsಗೆ ಯೂಸ್ ಮಾಡಿ. One, 2, 3, 4, 5, 6, 7, 8, 9, 10. ಹೆವಿ ಬೀಳುತ್ತಿದ್ದು. ಹಾಗೇನು ಫಾರ್ಮ್ ಕರೆಕ್ಟಾಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಬೀಳ್ತಿದೆಯಲ್ಲ ಅಂತ. ನಾನು ಫುಲ್ ಟ್ರೈಸಸ್ಗೆ ಬೀಳ್ತಿದೆ. ಇದು ನೀವು ನೋಡ್ತಿರ್ಬೋದು, ಫುಲ್ ದಪ್ಪ ಆದಂಗಿದೆ ಕೈ. ನಮ್ಮ ಫೋರ್ತ್ ವರ್ಕೌಟ್ ಇಲ್ಲ ಸೆಕೆಂಡ್ ವರ್ಕೌಟ್ ಫಾರ್ ದ ಪಾರ್ಟ್ 2 ಆಗಿದೆ ಕಂಪ್ಲೀಟ್. ಲಾಸ್ಟ್ ವರ್ಕೌಟ್ಗೆ ಹೋಗ್ಬಿಡೋಣ. ಆರ್ ಥರ್ಡ್ ವರ್ಕೌಟ್ ಫಾರ್ ಪಾರ್ಟ್ 2. ಇದು ಆ್ಯಕ್ಚುಲಿ ನಾನು ಇಲ್ಲಿ ಲಾಸ್ಟ್ ಹೇಳ್ಕೊಡೋದು ಮೋಸ್ಟ್ ರೆಕಮೆಂಡೆಡ್. ನೀವು ಯೂಟ್ಯೂಬ್ ಹೋದಾಗಲೂ ಲೈಕ್ ಟ್ರೈಸಿಪ್ ಎಕ್ಸಸೈಸ್ ಇಲ್ಲ ಮೋಸ್ಟ್ ರೆಕಮೆಂಡೆಡ್ ಟ್ರೈಸಿಪ್ ಎಕ್ಸಸೈಸ್ ಅಂತ ಹಾಕಿದಾಗ ಇದು ಗ್ಯಾರಂಟಿ ಬಂದೇ ಬರುತ್ತೆ. ವರ್ಕೌಟ್ ಸಿಂಪಲ್ ಆಗಿರುತ್ತೆ, ಆದರೆ ಮಾಡುವಾಗ ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮ್ ಕರೆಕ್ಟಾಗಿರಬೇಕು. ಫಾರ್ಮ್ ತಪ್ಪಾದರೆ ಇದು ಶೋಲ್ಡರ್ ಇಲ್ಲ ಬ್ಯಾಕ್ ಈ ಪಾರ್ಟ್ ಹೆವಿ ಬೀಳುತ್ತೆ. ಸೊ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದಂತ. ಓಕೆ, ಸೊ ಸಿಂಪಲ್ ಎಕ್ಸಸೈಸ್, ಆದರೆ ಕರೆಕ್ಟಿಗೆ ಮಾಡಿಲ್ಲ ಅಂದರೆ ಪಾರ್ಟ್ ಕರೆಕ್ಟಿಗೆ ಬಿಡಲ್ಲ. ಸೊ ಸ್ಟಾರ್ಟಿಂಗಲ್ಲಿ 5 kgs ಮಾಡ್ತೀವಿ, ಸಿಂಗಲ್ ಹ್ಯಾಂಡೆಡ್ ಇರ್ತಿದ್ದು. ಸೊ ಏನು ಮಾಡ್ಬೇಕಂತಂದರೆ ಯಾವ್ದಾದ್ರು ನಿಮ್ಮದು ಹಿಪ್ ಲೆವೆಲ್ ಹೈಟ್ ಇರೋದು ಯಾವ್ದಾದ್ರು ಒಂದು ಲೇಯರ್ ಮೇಲೆ ಕೈ ಇಡಿ. ಲೈಕ್ ನನಗೆ ಹಿಪ್ ಲೆವೆಲ್ ಇಲ್ಲಿದೆ, ಇದು ಇದೆ, ಯಾವುದೋ ಒಂದು ಬೆಂಚ್ ಮೇಲೆ ಇಟ್ಕೋಬೋದು. ಬೆಂಚ್ ಮೇಲೂ ನಾರ್ಮಲ್ ಆಗಿ ನೀವು ಇಟ್ಕೋಬೋದು, ಆದರೆ ನನಗೆ ಇಲ್ಲಿ ಕನ್ವೀನಿಯಂಟ್ ಆಗಿರುತ್ತೆ ಯಾಕಂದರೆ ಆಡಿ ಹಿಪ್ ಲೆವೆಲ್ ನನ್ನ ಕರೆಕ್ಟಾಗಿದೆ ಇಲ್ಲಿ. ಸೊ ಹಿಪ್ ಲೆವೆಲಲ್ಲಿ ಕೈ ಹಿಂಗೆ ಇಟ್ಕೊಳ್ಳಿ, ಸ್ವಲ್ಪ ಕಾಲು ಬೆಂಡ್ ಮಾಡಿ ಲೈಕ್ ಒಂದು ನೆನಪು ಇಟ್ಕೊಳ್ಳಿ. ಇದು ಮತ್ತೆ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕು, ಲೈಕ್ ಸೇಮ್ ಇರಬೇಕು, ಹಿಂಗಿರಬಾರ್ದು, ಮೇಲೇನು ಇರಬಾರ್ದು. ಬ್ಯಾಕು ಮತ್ತೆ ಕೈ ಸೇಮ್ ಲೆವೆಲಲ್ಲಿ ಇರಬೇಕು. ಸೊ ಸಿಂಪಲ್ ಪುಷ್ ಮಾಡಿ ಬ್ಯಾಕ್ ಅಷ್ಟೇ. Five, 6, 7, 8, 9, 10, 11, 12. ನಾನು ಮಾಡುವಾಗ ನೋಡ್ಬೋದು ನೀವು, ಪುಷ್ ಮಾಡಿದಾಗ ಹಿಂಗೆ ಸ್ವಲ್ಪ ಮೇಲೆ ಹೋಗುತ್ತೆ, ಅದು ಫೈನ್. ಅಗೇನ್ ನೀವು ಮೇಲೆ ಎತ್ತು ಲೈಕ್ ಹಿಂಗ್ ಮೇಲೆ ಎತ್ಬಾರ್ದು ಅಂತ ಹೇಳಿ ನಾನು. ಲೈಕ್ ಪುಷ್ ಮಾಡಾಮೇಲೆ ಸ್ವಲ್ಪ ಮೇಲೆ ಹೋಗ್ಬೋದು, ಅದು ಪ್ರಾಬ್ಲಮ್ ಏನಾಗಲ್ಲ. ಆದರೆ ನೀವು ಮಾಡೋವಾಗ್ಲೇನೆ ಹಿಂಗೆ ಮಾಡಂಗಿಲ್ಲ. ಸೊ ನೀವು ಪುಷ್ ಮಾಡಾಮೇಲೆ ಸ್ವಲ್ಪ ಮೇಲೆ ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಮೂಮೆಂಟಮ್ ಅಲ್ಲಿ ಮೇಲೆ ಹೋಗೇ ಹೋಗುತ್ತೆ ಕೈ. ಸೊ ಲೆಫ್ಟ್ ಕೈ ಮಾಡ್ಬಿಡೋಣ. 3, 4, 5, 6, 7, 8, 9, 10, 11, 12. ನೀವು ನೋಡ್ತಿರ್ಬೋದು. ಇನ್ನೊಂದು ಏನಂತಂದ್ರೆ ನನ್ನ ಬ್ಯಾಕ್, ನಾನು ಮಾಡುವಾಗ ನನ್ನ ಬ್ಯಾಕ್ ಫುಲ್ ಸ್ಟ್ರೈಟ್ ಇದೆ. ನಾನು ಹಿಂಗೆ ಮಾಡ್ತಿಲ್ಲ, ಲೈಕ್ ಫುಲ್ ಸ್ಟ್ರೈಟ್ ಇಲ್ಲ, ಲೈಕ್ ಕರೆಕ್ಟ್ ಹಿಂಗಿದೆ, ಫುಲ್ ಬ್ಯಾಕ್ ಸ್ಟ್ರೈಟ್ ಇದೆ, ಹಿಂಗೆ ಮಾಡ್ತೀನಿ ಅಷ್ಟೇ. ಸೊ ನೀವು ಫಾರ್ಮ್ ಕರೆಕ್ಟಿಗಿದ್ರೆ ಕರೆಕ್ಟಿಗೆ ಹಿಟ್ ಆಗುತ್ತೆ. ಸೊ ಸೆಕೆಂಡ್ ಸೆಟ್ ಮಾಡ್ಬಿಡೋಣ. ಸೆಕೆಂಡ್ ಸೆಟ್ 7.5 kg. ಸೊ ಸೇಮ್ ಪಾಸ್ಚರ್,
1, 2, 3, 4, 5, 6, 7, 8, 9, 10, 11, 12. Oh, heavy ಬೀಳ್ತಿದೆ ಇದು. 1, 2, 3, 4, 5, 6, 7, 8, 9, 10, 11, 12. ಹಾಗೆ ನೀವು ನೋಟಿಸ್ ಮಾಡ್ತಿರ್ಬೋದು ನಮ್ಮ ಬಾಡಿ ಸ್ವಲ್ಪ ಶೇಕ್ ಆಗ್ತಿದೆ. ಲೈಕ್ ನಾನು ಮಾಡುವಾಗ ಮೇಲೆ ಕೆಡೆ, ಲೈಕ್ ಕಾಲು ಸ್ವಲ್ಪ ಬೆಂಡ್ ಮೇಲೆ ಕೆಡೆ ಆಗ್ತಿದೆ. ದಟ್ಸ್ ಫೈನ್, ಆಸ್ ಲಾಂಗ್ ಎಸ್ ನಿಮ್ಮ ಫಾರ್ಮ್ ಜಾಸ್ತಿ ಮೂವ್ ಆಗ್ತಿಲ್ಲ ಅಲ್ಲಿ ತನಕ ಫೈನ್ ಇರುತ್ತೆ. ಯಾಕಂದ್ರೆ ವೆಯ್ಟ್ ಜಾಸ್ತಿ ಆದಾಗ ಆಬ್ವಿಯಸ್ ಸ್ವಲ್ಪ ಮೂವ್ ಆಗೇ ಆಗುತ್ತೆ. ಯಾರು 100% ಪರ್ಫೆಕ್ಟ್ ಆಗಿರಲ್ಲ. ಅಗೇನ್ 7.5 ಮೇಲೆ 12.5 ಅಷ್ಟೇ ಆಗೋದು ಜಿಮ್ಮಲ್ಲಿ. ಲೆಟ್ಸ್ ಡೂ ವಿತ್ ದಿಸ್. ಇದು ಮೋಸ್ಟ್ ಇದಕ್ಕೆ ಡಂಬಲ್ ಪುಷ್ ಬ್ಯಾಕ್ ಅಂತ ಹೇಳ್ತಾರೆ, ಎಕ್ಸಸೈಸ್ ಹೆಸರು ಇದು. ಆಕ್ಚುಲಿ ಜಿಮ್ ಟ್ರೈನರ್ ಹೇಳುವಾಗ ಡೈರೆಕ್ಟ್ ವರ್ಕೌಟ್ ಹೇಳ್ಕೊಡ್ತಾರೆ, ನಂಗೆ ಹೆಸರು ಹೇಳ್ಕೊಡಲ್ಲ. ಅದ್ರ ಸ್ಟಿಲ್ ಹೆಸರಲ್ಲಿ ಏನಿದೆ ವರ್ಕೌಟ್ ಕರೆಕ್ಟಾಗಿ ಇರಬೇಕು. ಸೊ ಅಗೇನ್ ನೀವು ಮೋಸ್ಟ್ಲಿ ಚೆಕ್ ಮಾಡ್ಬೋದು, ಡಂಬಲ್ ಪುಷ್ ಬ್ಯಾಕ್ ಅಂತ ಇರ್ಬೋದು ಟ್ರೈಸೆಪ್ಸ್ಗೆ, ಇದೇ ವರ್ಕೌಟ್ ಅದು. ಸೊ ಲೆಟ್ಸ್ ಸ್ಟಾರ್ಟ್ ಥರ್ಡ್ ಸೆಟ್. 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. ನೀನು ನೋಡ್ತಿರ್ಬೋದು, ನಿಮ್ಗೆ ಮೋಸ್ಟ್ಲಿ ಈ ಆಂಗಲ್ ಇಂದ ಕಾಣಿಸಲ್ಲ ನಿಮ್ಗೆ ಅನ್ಸಿರ್ಬೋದು ನಾನು ಮೇಲೆ ಎತ್ತ ಆಮೇಲೆ ಡೈರೆಕ್ಟ್ ಆಗಿ ಕೆಡೆ ತೊಗೊಂಡೋಗ್ತಾ ಇದೀನಿ, ಲೈಕ್ ಗ್ರಾವಿಟಿನ ಯೂಸ್ ಮಾಡಿ ಕೆಡೆ ತೊಗೊಂಡೋಗ್ತೀನಿ ಅಂತ. ಅದು ಆಕ್ಚುಲಿ ಹಂಗಲ್ಲ. ನಾನಿಲ್ಲಿ ಮೇಲೆ ತಂದಾಗ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೀನಿ, ಆಮೇಲೆ ಪುಷ್ ಮಾಡ್ತಾ ಇದೀನಿ. ನಿಮ್ಗೆ ಅದು ಕಾಣಿಸಲ್ಲ ಆಕ್ಚುಲಿ, ನಾನು ಹೋಲ್ಡ್ ಮಾಡ್ತಿದ್ದೀನಿ ಅಲ್ಲಿ. ನಿಮ್ ನೋಡ್ಬೋದು ಬೈಸು ಸಡನ್ ಪಂಪ್ ಆಗುತ್ತೆ. ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಪುಷ್ ಮಾಡ್ತಾ ಇದೀನಿ. ನಾನು ಡೈರೆಕ್ಟ್ ಆಗಿ ಲೈಕ್ ಅಪ್ ಮಾಡ್ಬಿಟ್ಟು ಮೊಮೆಂಟಮ್ ಇಂದ ಯೂಸ್ ಮಾಡ್ಬಿಟ್ಟು ಹಿಂದೆ ಎಳಿತಿಲ್ಲ, ಲೈಕ್ ಅಪ್ ಮಾಡ್ಬಿಟ್ಟು ಹೋಲ್ಡ್ ಮಾಡ್ತಾ ಇದೀನಿ, ಆಮೇಲೆ ಪುಷ್ ಮಾಡ್ತಾ ಇದೀನಿ. ನಿಮ್ ಮೋಸ್ಟ್ಲಿ ವಿಡಿಯೋ ಅಲ್ಲಿ ಗೊತ್ತಾಗ್ತಿಲ್ಲ ಅದು, ಯಾಕಂದ್ರೆ ನಾನು ಕಂಟಿನ್ಯೂಸ್ ಹಿಂಗ್ ಮಾಡ್ತೀನಲ್ಲ. ಸೊ ನಿಮ್ಗೆ ಅನಿಸ್ತಿರ್ಬೋದು ಮೇಲೆ ಎದ್ಬಿಟ್ಟು ಡೈರೆಕ್ಟ್ ಆಗಿ ತೊಗೊಂಡೋಗ್ತೀನಿ ಅಂತ. ನಾನು ಆಕ್ಚುಲಿ ಹೋಲ್ಡ್ ಮಾಡ್ತಾ ಇದೀನಿ ಇಲ್ಲಿ. ನಮ್ಮ ಟ್ರೈಸೆಪ್ಸ್ದು ಎಲ್ಲ ಎಕ್ಸಸೈಸ್ ಆಗಿದೆ ಕಂಪ್ಲೀಟ್. ಹೋದ್ ಪಾರ್ಟಲ್ಲಿ 2 ಎಕ್ಸಸೈಸ್ ಕವರ್ ಮಾಡಿದ್ವಿ, ಪ್ಲೀಸ್ ಒಂದು ಚೆಕ್ ಮಾಡಿ. ಈ ಪಾರ್ಟಲ್ಲಿ ಮಿಕ್ಕಿದ 3 ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ನಾನು ಹೇಳ್ದಂಗೆ ಇದು ಆಮೇಲೆ 4 ಆರ್ಮ್ಸ್ ಮಾಡ್ತೀನಿ, ಅದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ನಿಮ್ಗೆ ಏನಾದ್ರು 4 ಆರ್ಮ್ಸ್ ರಿಲೇಟೆಡ್ ವಿಡಿಯೋ ಬೇಕಂತಂದ್ರೆ ಕಮೆಂಟಲ್ಲಿ 4 ಆರ್ಮ್ಸ್ ಒಂದು ಹಾಕಿ, ನಾನು ಅದಕ್ಕೆ ಅಂತ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಾಕ್ತೀನಿ. ಅಗೇನ್ ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಇವಾಗ ಅನಿಸ್ತಿರ್ಬೋದು ನಾನು 4 ಆರ್ಮ್ಸ್ ಚಿಕ್ಕದಾಗಿದೆ ಅಂತ ಬಿಟ್ಟು, ನಾವು 4 ಆರ್ಮ್ಸ್ ವರ್ಕೌಟ್ ಆಮೇಲೆ ನಿಮ್ಗೆ ತೋರಿಸ್ತೀನಿ ಬೇಕಾರೆ. ಫುಲ್ ದೊಡ್ಡದಾಗಿರುತ್ತೆ, ಪ್ಲಸ್ ಫುಲ್ ಪಂಪ್ ಆಗಿರುತ್ತೆ. ಆ ಥರ ವರ್ಕೌಟ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಅದೆಲ್ಲ 4 ಆರ್ಮ್ ಎಕ್ಸಸೈಸ್ ಜಿಮ್ ಟ್ರೈನ್ ಹೇಳ್ಕೊಟ್ಟಿದ್ದು, ನೀವು ಬೇಕಾದರೆ ವಿಡಿಯೋ ಮಾಡಾಕ್ತೀನಿ. ಸೊ ವಿ ಆರ್ ಡನ್ ಫಾರ್ ದ ಡೇ ಫಾರ್ ಟ್ರೈಸೆಪ್ಸ್. ಆ್ಯಂಡ್ ನಿಮ್ಗೇನಾದ್ರು ನಾನು ಮಾಡ್ತಿರೋ ವಿಡಿಯೋಸ್ ಚೆನ್ನಾಗಿದೆ ಅನಿಸಿದ್ರೆ, ಇನ್ಸ್ಪಿರೇಷನ್ ಅನಿಸಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾನು ಹೋದ್ ಪಾರ್ಟಲ್ಲಿ ಹೇಳ್ದಂಗೆ ನಿಮ್ಗೇನಾದ್ರು ನನ್ನ ಬಗ್ಗೆ, ನಾನೇನು ವರ್ಕ್ ಮಾಡ್ತೀನಿ, ನಾನೇನು ತಿಂತೀನಿ, ಹಾಗೆ ನಾನು ಹೇಳ್ದಂಗೆ ನಾನು ವೆಜಿಟೇರಿಯನು, ಸೊ ನಾನೇನು ಡಯಟ್ ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಬೇಕಂತಂದರೆ ಕಮೆಂಟಲ್ಲಿ ಇನ್ಫೋ ಅಂತ ಹಾಕಿ, ಅದಕ್ಕೆ ಅಂತ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಾಕ್ತೀನಿ. ಸೊ ಟ್ರೈಸೆಪ್ಸ್ ಅಂತೂ ವರ್ಕೌಟ್ ಮುಗಿದಾಗಿದೆ. ಸೊ ವಿ ಡನ್ ಫಾರ್ ದ ಡೇ. ಸಿಗೋಣ ನೆಕ್ಸ್ಟ್ ಜಿಮ್ ಲಾಗಲ್ಲಿ. ಬಾಯ್ ಬಾಯ್.